ರಾಜ್ಯ ಬಿಜೆಪಿಯಲ್ಲಿ ಎಲ್ಲವೂ ಸರಿ ಇಲ್ಲ ಅನ್ನುವಂಥದ್ದು ಗೊತ್ತಾಗಿದೆ. ಅದನ್ನ ಸರಿ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲೇ ಹೈಕಮಾಂಡ್ ಮುಂದಾಗಿರುವಂಥದ್ದು. ಇದೇ ಸಂದರ್ಭದಲ್ಲಿ ದಿಲ್ಲಿಯಲ್ಲಿ ಕೂತ್ಕೊಂಡಿರುವಂಥ ಯತ್ನಾಳ್ ಟೀಮ್ ತನ್ನದೇ ಆದಂಥ ರಣತಂತ್ರವನ್ನ ಹೆಣಿತಾ ಇದ್ದಾರೆ. ಅದು ಪೂಜ್ಯ ಅಪ್ಪ ಮಗ ಅವರಿಬ್ಬರನ್ನೂ ಕೂಡ ಶೇಕ್ ಮಾಡುತ್ತಾ ಅಥವಾ ಅವರಿಗೆ ಉಲ್ಟಾ ಶೇಕ್ ಆಗುತ್ತಾ? ಅಪ್ಪ ಮಕ್ಕಳು ಒಂದು, ಅಖಂಡ ಬಿಜೆಪಿ ಒಂದು. ಅಖಂಡ ಬಿಜೆಪಿ ನಮ್ಮ ಜೊತೆಗೆ ಇರ್ತದೆ. ಅವ್ರ ಅಪ್ಪ ಮಕ್ಕಳು ಇಬ್ಬರು ಇರ್ತಾರೆ. ಆ ಸ್ಟೇಜ್ ಮ್ಯಾಗ ಯಾರಿಬ್ಬರು ನಾವು ಈ ಕಡೆ ಎಲ್ಲ ಇಡೀ ಕರ್ನಾಟಕ ಭಾರತೀಯ ಜನತಾ ಪಾರ್ಟಿ ನಮ್ಮಿಂದ. ಅಂದರೆ ವಿಜೇಂದ್ರ ಅವ್ರನ್ನ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಇಳಿಸೋದೇ ಮುಖ್ಯ ಗುರಿ. ನಮ್ದು ಇಲ್ಲ, ಅವರು ಮಾಡಿಸೋಲಕತ್ತಾರ. ಏನು ಮಾಡಿ ಅವರಾಗಿ ಅವರು ಹೋದು ಅವ್ರ ಅಪ್ಪನಂಗೆ ಸರ್ವಾಧಿಕಾರಿ ಆಗ್ಬೇಕತ್ತ. ವಂಶವಾದ ವರ್ಸಸ್ ಹಿಂದುತ್ವ ಈಗ ನಿರ್ಣಯ ಆಗ್ಬೇಕಿದೆ. ಈಗ ಪಕ್ಷ ನಿರ್ಣಯ ಮಾಡಬೇಕಾಗಿದೆ. ವಂಶವಾದ, ಭ್ರಷ್ಟಾಚಾರ, ಅಡ್ಜಸ್ಟ್ಮೆಂಟ್ ಮತ್ತು ಹಿಂದುತ್ವದ ಪರವಾಗಿ ಮಾತಾಡಬೇಕು. ನಮ್ಮ ಪ್ರಧಾನಮಂತ್ರಿಗಳು ಹೇಳ್ಯಾರ, ವಂಶವಾದ ಇರಬಾರ್ದು, ಭ್ರಷ್ಟಾಚಾರದ ಕರಪ್ಟ್ ಪಾಲಿಟಿಷಿಯನ್ ನಮ್ಮ ಪಾರ್ಟಿಯಾಗ ಇರಬಾರ್ದು, ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಇರಬಾರ್ದು ಮತ್ತು ಹಿಂದುತ್ವ ಪರವಾಗಿ ಇರಬಾರ್ದು ಅಂತ ಏನಾರೇ ಹೊಸದು ಏನಾರೇ ವಿಜೇಂದ್ರ ಸಲುವಾಗಿ ತಿದ್ದುಪಡಿ ಏನಾರೇ ಆಗಿದ್ರೆ ಅದನ್ನೇ ಪ್ರಶ್ನೆ ಮಾಡಿ. ದೊಡ್ಡ ಮಗ ಸಣ್ಣ ಮಗನಿಗೂ ಪಟ್ಟ, ಮನೆಯಲ್ಲಿರೋ ಉಳಿದವರಿಗೂ ಬೇಕಂತ. ಎಷ್ಟು ವ್ಯಾಮೋಹ ಅಂದ್ರೆ ಅಣ್ಣ ದೊಡ್ಡ ಮಗ ಕೇಂದ್ರ ಮಂತ್ರಿ ಆಗ್ಬೇಕು, ಸಣ್ಣ ಮಗ ರಾಜ್ಯದ ಅಧ್ಯಕ್ಷ ಆಗಿ MLA ಆಗಿ ಮುಂದೆ ಮುಖ್ಯಮಂತ್ರಿ ಅಭ್ಯರ್ಥಿ ಆಗ್ಬೇಕು. ಇನ್ನೂ ಚಿಳ್ಳಿ ಮಿಳ್ಳಿ ಆದವ್ರ ಮನ್ಯಾಗ ಅವೆಲ್ಲ ಒಂದೊಂದು ಪೋಸ್ಟ್ ಕೊಡಬೇಕು. ಅವಾಗ ಮ್ಯಾಗ ಹೋಗ್ತಾರೆ, ಮ್ಯಾಗ ಹೋಗೋದಿಲ್ಲ, ತಳಗೆ ಹೋಗ್ತಾರೆ. ಸ್ವರ್ಗದಾಗ ಪ್ರವೇಶ ಇರುವುದಿಲ್ಲ ಅವ್ರಿಗೆ. ಇದು ಬಿಜೆಪಿಯ ರೆಬಲ್ ಸ್ಟಾರ್ ಬಸನಗೌಡ ಪಾಟೀಲ್ ಯತ್ನಾಳ್ ಆಡಿದ ಬೆಂಕಿ ಮಾತುಗಳು. ಯಡಿಯೂರಪ್ಪ ಅಂದ್ರೇನೆ ಮುರಿದು ಬೀಳ್ತಿದ್ದ ಯತ್ನಾಳ್ ಈಗ ಯಡಿಯೂರಪ್ಪ ಅವರ ಮಗನ ವಿರುದ್ಧ ಸಮರವನ್ನೇ ಸಾರಿದ್ದಾರೆ. ಬಿಜೆಪಿ ಅಂದ್ರೆ ಬರೀ ಯಡಿಯೂರಪ್ಪ ಕುಟುಂಬದ್ದಲ್ಲ, ಬಿಜೆಪಿ ಅಂದ್ರೆ ಅವರ ಕುಟುಂಬಕ್ಕಷ್ಟೇ ಸೀಮಿತವಲ್ಲ ಅಂತ ಘರ್ಜಿಸ್ತಾಗಿರೋ ಯತ್ನಾಳ್ ಈಗ ತಮ್ಮದೇ ಆದ ರೆಬಲ್ಸ್ ಪಡೆಯನ್ನ ಕಟ್ಟಿಕೊಂಡು ಈಗ ಅಖಾಡಕ್ಕೆ ಇಳಿದಿದ್ದಾರೆ. ಇಷ್ಟು ದಿನ ಕರ್ನಾಟಕದ ಲೆಕ್ಕದಲ್ಲಿದ್ದ ಈ ಬೆಂಕಿ ಬಿರುಗಾಳಿ ಈಗ ದಿಲ್ಲಿ ತನಕವೂ ಮುಟ್ಟಿದೆ. ಆದ್ರೂ ಯಾವುದಕ್ಕೂ ಜಗ್ಗದ ಯತ್ನಾಳ್ ಮತ್ತೆ ಮತ್ತೆ ಬೆಂಕಿ ಕಾರ್ತಾನೇ ಇದ್ದಾರೆ. ವಿಜಯೇಂದ್ರ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಮಾಡ್ತಿದ್ದಾರೆ, ಡಿಕೆಶಿ ಜೊತೆ ಹೊಂದಾಣಿಕೆ ಮಾಡಿಕೊಂಡಿದ್ದಾರೆ ಅಂತ ಗಂಭೀರ ಆರೋಪ ಮಾಡಿದ್ದಾರೆ. ಏನು ಭಯ ಏನೈತ್ರಿ? ಅದು ಯಡಿಯೂರಪ್ಪಗೆ ವಿಜೇಂದ್ರಗೆ ಭಯ ಐತಿ. ಅವರು ಯಡಿಯೂರಪ್ಪನ ವಿರುದ್ಧ ಗಂಭೀರ ಪ್ರಕರಣ ಅದಾವ, ಭ್ರಷ್ಟಾಚಾರ ಪ್ರಕರಣ, ಇನ್ನೀ ವಗೈರೆ ಜಾಮೀನು ರಹಿತ ಪ್ರಕರಣಗಳದಾವ. ಅವ್ರು ಹಂಚಬೇಕು. ಅವರು ಸಿದ್ದರಾಮಯ್ಯಗೆ DK ಶಿವಕುಮಾರ್ಗೆ ಸರೆಂಡರ್ ಆಗ್ಯಾರ ಇಬ್ರು ಅಪ್ಪ ಮಗ. ವಿಜೇಂದ್ರ ಏನೂ ಕೆಲಸ ಮಾಡ್ತಾ ಇಲ್ಲ. ಮೂಡಾದ ಪಾದಯಾತ್ರೆ ಬಿಟ್ಟರೆ ಇವರು ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ನಿಂದ DK ಶಿವಕುಮಾರ್ ಬಗ್ಗೆ ಗಂಭೀರವಾದಂಥ ಆರೋಪ ಬಂದಾಗಿನೂ ಪ್ರತಿಕ್ರಿಯೆ ಕೊಡಲಿಲ್ಲ. DK ಶಿವಕುಮಾರ್ ನಾವು ಪಟ್ಟ ಭಿಕ್ಷೆಯಿಂದ ವಿಜೇಂದ್ರ ಇವತ್ತು MLA ಆಗಿ ವಿಧಾನಸಭೆಯನ್ನು ಮೆಟ್ಟಲು ಹತ್ತಿದ್ದಾರೆ ಅಂತ ಹೇಳಿ ನಿನ್ನೆ ನಾನು ಹೇಳಿಕೆಗೆ ಒಂದು ಸ್ಟೇಟ್ಮೆಂಟ್ ಕೊಟ್ಟ. ಹೌದು, ವಿಜೇಂದ್ರ ಬಂದು ನನ್ನ ಬಲ್ಲಿ ಸಹಿ ಮಾಡಿಸ್ಕೊಂಡಿದ್ದು ಖರೆ. ಯಾರಿಗೂ ನಾವು ಮುಸ್ಲಿಮರಿಗೆ ಕಟ್ಟಾಗಬಾರ್ದು, ಎಲ್ಲರ ಜೊತೆ ಸಾಚ ಇಡಬೇಕು ಅನ್ನೋಂಥದ್ದೇನು ವಿಜೇಂದ್ರನ ಚಟುವಟಿಕೆ ಇದೆಯಲ್ಲ, ಅದ್ರ ವಿರುದ್ಧ ಹೋರಾಟ ನಿರಂತರ. ಬಿಡೋದೇ ಇಲ್ಲ, ನಾವು ನಮ್ಮ ಹೋರಾಟನ ಬಿಡೋದೇ ಇಲ್ಲ, ನಿತ್ಯ ನಿರಂತರ ನಮ್ಮ ಹೋರಾಟ. ವಿಜಯೇಂದ್ರ ವಿರುದ್ಧ ಹೋರಾಟವನ್ನ ನಿಲ್ಸೋದಿಲ್ಲ ಅಂತ ಘರ್ಜಿಸಿದ ಯತ್ನಾಳ್ ಮತ್ತೆ ರಾಜ್ಯಾಧ್ಯಕ್ಷರ ವಿರುದ್ಧವೇ ಗುಡುಗಿದ್ರು. ಇದನ್ನ ಗಂಭೀರವಾಗಿ ಪರಿಗಣಿಸಿದ ಕೇಂದ್ರ ಶಿಸ್ತು ಸಮಿತಿ ಯತ್ನಾಳ್ಗೆ ನೋಟಿಸ್ ಅನ್ನು ಕೊಟ್ಟಿತ್ತು. ಅದು ರಾಜ್ಯ ಬಿಜೆಪಿಯಲ್ಲಿ ಇನ್ನಷ್ಟು ಸಂಚಲನ ಸೃಷ್ಟಿಸಿಬಿಟ್ಟಿತ್ತು. ಎಲ್ಲರೂ ಪಕ್ಷದ ಚೌಕಟ್ಟಿನಲ್ಲಿ ಒಂದಾಗಿ ಒಗ್ಗಟ್ಟಾಗಿ ನಾವು ಇರಬೇಕಾಗುತ್ತೆ. ಆ ಒಗ್ಗಟ್ಟನ್ನು ಕಾಪಾಡಿಕೊಳ್ಳಿಕ್ಕೆ, ಶಿಸ್ತನ್ನು ಕಾಪಾಡಿಕೊಳ್ಳಿಕ್ಕೆ ಪಕ್ಷದ ಎಲ್ಲ ಹಿರಿಯರು ಕಿರಿಯರು ಪ್ರತಿಯೊಬ್ಬ ಕಾರ್ಯಕರ್ತನು ಎಲ್ಲರೂ ಎಲ್ಲ ಹಂತದಲ್ಲಿ ಪಕ್ಷದ ಶಿಸ್ತಿನ ಚೌಕಟ್ಟಿನಲ್ಲೇ ಇರಬೇಕಾಗುತ್ತೆ. ಎಲ್ಲರಿಗೂ ಅನ್ವಯ ಆಗುತ್ತೆ, ಮೇಲಿನಿಂದ ಕೆಳಗಿನವರೆಗೂ ಪ್ರತಿಯೊಬ್ಬರಿಗೂ ಅನ್ವಯ ಆಗುತ್ತೆ. ಹಾಗಾಗಿ ಈ ವಿಚಾರದಲ್ಲಿ ಪಕ್ಷಕ್ಕೆ ಸ್ಪಷ್ಟತೆ ಬೇಕಾಗಿದೆ. ಆ ಸ್ಪಷ್ಟತೆಯನ್ನು ಈ ನೋಟಿಸಿನ ಮೂಲಕ ಕೊಟ್ಟಿದ್ದಾರೆ. ಯಾವಾಗ ಯತ್ನಾಳ್ಗೆ ನೋಟಿಸ್ ಕೊಟ್ಟಿತೋ ಶಿಸ್ತು ಸಮಿತಿ, ಯತ್ನಾಳ್ ಅಂಡ್ ಟೀಮ್ ಇನ್ನಷ್ಟು ಕೆರಳಿತ್ತು. ಇದು ಕೇಂದ್ರ ಸಮಿತಿ ಕೊಟ್ಟ ನೋಟಿಸ್ ಅಲ್ಲ, ವಿಜಯೇಂದ್ರ ಬೇಕು ಅಂತಾನೆ ಕೊಡಿಸಿದ ನೋಟಿಸು.
ನಾವು ಇದಕ್ಕೆಲ್ಲ ಜಗ್ಗೋದಿಲ್ಲ ಅಂತ ಹೇಳಿದ ಯತ್ನಾಳ್ ಸೀದಾ ದಿಲ್ಲಿಗೂ ಬಂದು ಬಿಟ್ಟಿದ್ರು. ಬರೀ ಯತ್ನಾಳ್ ಒಬ್ಬರೇ ಅಲ್ಲ, ಇಡೀ ರೆಬೆಲ್ಸ್ ಟೀಮೇ ದಿಲ್ಲಿಯಲ್ಲಿ ಬೀಡು ಬಿಟ್ಟಿತ್ತು. ಅಂದ ಹಾಗೆ ವಿಜಯೇಂದ್ರ ಬೆಂಬಲಿಗರ ಚಾರ್ಜ್ ಶೀಟ್ ಏನು? ಯತ್ನಾಳ್ ವಿರುದ್ಧ ಮಾಡ್ತಿರೋ ಆರೋಪವೇನು ಗೊತ್ತಾ? ನಂಬರ್ 1, ಯತ್ನಾಳ್ ಪಕ್ಷಕ್ಕೆ ಡ್ಯಾಮೇಜ್ ಮಾಡ್ತಿದ್ದಾರೆ. ನಂಬರ್ 2, ಯತ್ನಾಳ್ ಬಂಡಾಯದಿಂದ ಪಕ್ಷದ ಸಂಘಟನೆ ಬಲವರ್ತನೆ ಕಷ್ಟ ಆಗ್ತಿದೆ. ನಂಬರ್ 3, ಬಿಎಸ್ವೈ ಅವರನ್ನ ಪದೇ ಪದೇ ಅವಮಾನಿಸಲಾಗ್ತಿದೆ. ನಂಬರ್ 4, ಇದನ್ನು ಪಕ್ಷದ ಕಾರ್ಯಕರ್ತರು ಸಹಿಸೋದಿಲ್ಲ. ನಂಬರ್ 5, ವಿಜಯೇಂದ್ರ ಕೆಳಗಿಳಿಸಲು ಷಡ್ಯಂತ್ರ ಆಗ್ತಿದೆ. ನಂಬರ್ 6, ಉಪಚುನಾವಣೆಯಲ್ಲಿ ಬಿಜೆಪಿಗೆ ಸೋಲಾಗಿದೆ. ಆ ಸೋಲಿಗೆ ಯತ್ನಾಳ್ ಅಂಡ್ ಬಂಡಾಯದ ಟೀಮೇ ಕಾರಣ. ನಂಬರ್ 7, ಯತ್ನಾಳ್ ಹೇಳಿಕೆಗಳು ಕಾಂಗ್ರೆಸ್ಗೆ ಅಸ್ತ್ರ ಆಗಿವೆ. ನಂಬರ್ 8, ಶಿಸ್ತಿನ ಪಕ್ಷದಲ್ಲೇ ನಿಯಮ ಉಲ್ಲಂಘನೆ ಆಗ್ತಿದೆ. ನಂಬರ್ 9, ಯತ್ನಾಳ್ ವಿರುದ್ಧ ಕೂಡಲೇ ಶಿಸ್ತು ಕ್ರಮ ಆಗಬೇಕು. ನಂಬರ್ 10, ಯತ್ನಾಳ್ ವಿರುದ್ಧ ಕ್ರಮ ಆದ್ರೆ ಉಳಿದವರು ಸೈಲೆಂಟ್. ಹೀಗೆ ಯತ್ನಾಳ್ ವಿರುದ್ಧ ವಿಜಯೇಂದ್ರ ಅಂಡ್ ಟೀಮ್ ಗಂಭೀರ ಆರೋಪ ಮಾಡಿತ್ತು. ಇಷ್ಟೇ ಅಲ್ಲ, ಶಿಸ್ತು ಕ್ರಮ ಕೈಗೊಳ್ಳಬೇಕು ಅಂತ ವಿಜಯೇಂದ್ರ ಪಟ್ಟು ಹಿಡಿದು ಕೂತಿದ್ರು. ಜೊತೆಗೆ ಬಿಎಸ್ವೈ ಕೂಡ ಯತ್ನಾಳ್ ವಿರುದ್ಧ ಗುಡುಗಿದ್ರು. ಹೈಕಮಾಂಡ್ಗೂ ಶಿಸ್ತು ಕ್ರಮದ ಬಗ್ಗೆ ಒತ್ತಾಯಿಸಿದ್ರು. ಅದೆಲ್ಲವನ್ನೂ ಪರಿಗಣಿಸಿ ಕೇಂದ್ರ ಶಿಸ್ತು ಸಮಿತಿ ಯತ್ನಾಳ್ಗೆ ನೋಟಿಸ್ ಅನ್ನು ನೀಡಿತ್ತು. ಆದ್ರೆ ಯಾವಾಗ ಕೇಂದ್ರ ಶಿಸ್ತು ಸಮಿತಿ ಯತ್ನಾಳ್ಗೆ ನೋಟಿಸ್ ನೀಡಿತೋ, ರಮೇಶ್ ಜಾರಕಿಹೊಳಿ, ಕುಮಾರ್ ಬಂಗಾರಪ್ಪ, ಅರವಿಂದ್ ಲಿಂಬಾವಳಿ ಸೇರಿದಂತೆ ಹಲವರು ದಿಲ್ಲಿಗೆ ಶಿಫ್ಟ್ ಆಗಿದ್ರು. ನಾವೆಲ್ಲ ಒಟ್ಟಾಗಿದ್ದೇವೆ, ಯತ್ನಾಳ್ ಬೆನ್ನಿಗಿದ್ದೇವೆ ಅನ್ನೋದನ್ನ ಸಾರಿ ಸಾರಿ ಹೇಳಿದ ರೆಬೆಲ್ ಸ್ಟಾರ್ಗಳು ದಿಲ್ಲಿಯಲ್ಲಿ ಮೀಟಿಂಗ್ ಅನ್ನು ಮಾಡಿದ್ರು. ಯತ್ನಾಳ್ ಅವರು ಸಮರ್ಥರಿದ್ದಾರೆ ಮತ್ತು ಅವರಿಗೆ ಗೊತ್ತಿದೆ ಯಾವುದಕ್ಕೆ ಯಾವ ಥರ ಉತ್ತರ ಕೊಡಬೇಕು ಅಂತ ಹೇಳಿ. ಹಾಗಾಗಿ ಹೇಳ್ತೀವಿ, ನಾವೆಲ್ಲರೂ ಪಕ್ಷದ ಕಟ್ಟಾಳಗಳು. ಸೊ ನೋಟಿಸಸ್ಸನ್ನು ಕೊಡೋದಾದರೆ ನಾವು ಎಲ್ಲೆಯನ್ನು ಮೀರಬೇಕು, ಆ ಥರದ ಎಲ್ಲೇ ನಾವು ಯಾರೂ ಮೀರಿಲ್ಲ. ವಿಚಾರವಾಗಿ ಹೋರಾಟ ಮಾಡ್ತಾ ಇದ್ದೀವಿ ಹೊರತು ಸಂಘಟನೆಯ ವಿಚಾರದಲ್ಲಿ ಮಾಡ್ತಕ್ಕಂಥವ್ರು ಇದರ ಮುತುವರ್ಜಿ ವಹಿಸಿ ಇದು ನಮ್ಮ ಜೊತೆ ಸೇರಿಕೊಂಡು ಇದನ್ನು ಮಾಡಬೇಕಿತ್ತು. ಅವ್ರು ಮಾಡದೇ ಇರೋದಕ್ಕೆ ಅವ್ರ ತಪ್ಪುಗಳು ಮುಚ್ಕೊಳ್ಳೋದಕ್ಕೆ ಇದನ್ನೆಲ್ಲದೂ ಕೂಡ ಎತ್ತಿಡಿತಾರೆ. ದಿಲ್ಲಿಯಲ್ಲಿ ಮೀಟಿಂಗ್ ಮಾಡಿದ ರೆಬೆಲ್ ಸ್ಟಾರ್ಗಳು ವಿಜಯೇಂದ್ರ ವಿರುದ್ಧವೇ ರಣವ್ಯೂಹವನ್ನು ಹೆಣೆದಿದ್ದಾರೆ. ವಿಜಯೇಂದ್ರ ನಾಯಕತ್ವವನ್ನ ಮೊದಲಿಂದಲೂ ಒಪ್ಪಿಕೊಳ್ಳದ ಬಂಡಾಯ ನಾಯಕರು ಈಗ ಬಂಡೆದ್ದು ದಿಲ್ಲಿ ಸೇರಿದ್ದು ಮಾತ್ರವಲ್ಲ, ದಿಲ್ಲಿ ನಾಯಕರ ಮುಂದೇನೆ ವಿಜಯೇಂದ್ರ ಬಗ್ಗೆ ಉಲ್ಟಾ ಕಂಪ್ಲೇಂಟ್ ಕೊಡೋದಕ್ಕೆ ಮುಂದಾಗಿದ್ದಾರೆ. ವಿಜಯೇಂದ್ರ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಮಾಡ್ತಿದ್ದಾರೆ. ವಕ್ಫ್ ಹೋರಾಟದಲ್ಲಿ ಭಾಗಿನೇ ಆಗಿಲ್ಲ, ಅದನ್ನ ನಾವು ಮಾಡಿದ್ದು ಅಂತ ತಮ್ಮ ಕೆಲಸವನ್ನ ಸಮರ್ಥಿಸಿಕೊಳ್ಳೋದರ ಜೊತೆಗೆ ವಿಜಯೇಂದ್ರ ಅಸಮರ್ಥರು ಅನ್ನೋ ದಾಟಿಯಲ್ಲಿ ದಿಲ್ಲಿ ನಾಯಕರ ಮುಂದೆ ಗಟ್ಟಿಯಾಗಿ ಹೇಳೋದಕ್ಕೆ ಆಲ್ರೆಡಿ ರೆಬೆಲ್ಸ್ ರೆಡಿಯಾಗಿ ನಿಂತಿದ್ದಾರೆ. ಅವರು ರಾಜ್ಯಾಧ್ಯಕ್ಷರಿಗೆ ಸ್ವತಃ ಅವರೇ ಫಸ್ಟ್ ಪಕ್ಷ ವಿರೋಧ ಕೆಲಸ ಮಾಡ್ತಾರೆ. ವಿಜಯೇಂದ್ರ ಅವರು ಪಕ್ಷ ವಿರೋಧ ಕೆಲಸ ಅವ್ರು ಮಾಡ್ತಾರೆ, ನಾವು ಮಾಡೋದಿಲ್ಲ. ಪಕ್ಷ ಒಂದು ವಕ್ಫ್ ಹೋರಾಟ ಸೀರಿಯಸ್ ತಗೊಂಡ್ಬಿಟ್ಟು ಅದನ್ನು ಕೆಡಿಸ್ಲಿಕ್ಕೆ ಪ್ರಯತ್ನ ಮಾಡುವಂಥ ವಿಜಯೇಂದ್ರ ಟೀಮ್. ನಾವು ಅಂತ ಒಳ್ಳೆಯಂಥ ವಿಷಯ ತಗೊಂಡು ಅವರೇ ಮೊದಲು ಸೀರಿಯಸ್ ಅವರು ಮೊದಲು ಮಾಡಿ ನಾವು ಮಾಡೋದು ಪ್ರಶ್ನೆ ಬರ್ಬೇಕಿಲ್ಲ. ನಾವು ಯತ್ನಾಳ್ ಮೊದಲೇ ಅವ್ರ ಪ್ರಾರಂಭ ಮಾಡಿಬಿಟ್ಟು ನಾವೇನು ಮಾಡೋದ್ರಿಕ್ಕಿಲ್ಲ. 2 ದಿವಸ ಮೊದಲು ಗೊತ್ತೈತೆ ಕೊಡ್ತಾರೆ ರೆಡಿಯಾಗಿ ಕೊಡ್ತಾರೆ ಗೊತ್ತಿತ್ತು ನಮಗೆ. ಬಟ್ ಇನ್ನೊಂದು ಹೊತ್ತಲ್ಲಿ ಕಂಟೆಂಟ್ ನೋಡಿ ಅದರಲ್ಲಿ ಏನಿದೆ ವಿಷಯ ಅಂತ ಅದ್ರ ಬಗ್ಗೆ ನಾವು ಉತ್ತರ ಕೊಡ್ತಾರೆ. ಹೀಗೆ ಯತ್ನಾಳ್ ಬೆನ್ನಿಗೆ ನಿಂತ ರೆಬೆಲ್ ಸ್ಟಾರ್ಗಳು ಈಗ ವಿಜಯೇಂದ್ರ ವಿರುದ್ಧದ ಸಮರವನ್ನ ಇನ್ನಷ್ಟು ತೀವ್ರಗೊಳಿಸಿದ್ದಾರೆ. ಅದರಲ್ಲೂ ಯತ್ನಾಳ್ ವಕ್ಫ್ ವಿರುದ್ಧದ ಹೋರಾಟದಲ್ಲಿ ಮುಂಚೂಣಿಯಲ್ಲಿ ಇದ್ದದ್ದು ಶೋಭಾ ಕರಂದ್ಲಾಜೆ ಸೇರಿದಂತೆ ಹಲವು ನಾಯಕರು ಯತ್ನಾಳ್ ಬೆನ್ನಿಗೆ ನಿಂತಿದ್ದನ್ನ ಕೇಂದ್ರ ನಾಯಕರು ನೋಡಿದ್ದಾರೆ. ಹಿಂಗಾಗಿ ಯತ್ನಾಳ್ ವಕ್ಫ್ ಹೋರಾಟವನ್ನೇ ಮುಂದಿಟ್ಕೊಂಡು ಯತ್ನಾಳ್ರ ಸ್ಟ್ರೆಂತ್ ಅನ್ನ ದಿಲ್ಲಿ ನಾಯಕರಿಗೆ ಮುಟ್ಟಿಸೋದು ಮತ್ತು ಅದರ ಜೊತೆಗೆ ವಿಜಯೇಂದ್ರ ವೀಕ್ನೆಸ್ ಅನ್ನ ಹೊಂದಾಣಿಕೆ ರಾಜಕಾರಣವನ್ನ ದಿಲ್ಲಿ ನಾಯಕರಿಗೆ ತಿಳಿಸೋದು. ಹೀಗೆ ಒಂದೇ ಕಲ್ಲಲ್ಲಿ 2 ಹಕ್ಕಿ ಹೊಡೆಯೋದಕ್ಕೆ ಬಿಜೆಪಿಯ ರೆಬೆಲ್ ನಾಯಕರು ರಣತಂತ್ರ ಹೂಡಿದ್ದಾರೆ. ಆ ರಣತಂತ್ರಕ್ಕೆ ಸಾಕ್ಷಿಯಾಗಿದ್ದು ದಿಲ್ಲಿಯಲ್ಲಿ ನಡೆದ ಮೀಟಿಂಗ್. ನಂಬರ್ 1, ಡಿಕೆ ಶಿವಕುಮಾರ್ ಜೊತೆಯಲ್ಲಿ ವಿಜಯೇಂದ್ರ ಹೊಂದಾಣಿಕೆ ಮಾಡಿಕೊಂಡಿದ್ದಾರೆ. ನಂಬರ್ 2, ಸರಕಾರದ ವಿರುದ್ಧ ಆಕ್ರಮಣಕಾರಿ ಹೋರಾಟ ಮಾಡ್ತಿಲ್ಲ ವಿಜಯೇಂದ್ರ. ನಂಬರ್ 3, ಉಪಚುನಾವಣೆ ಸೋಲಿಗೆ ವಿಜಯೇಂದ್ರ ಕಾರಣ. ನಂಬರ್ 4, ವಿಜಯೇಂದ್ರ ಏಕಪಕ್ಷೀಯ ನಿರ್ಧಾರ ಮಾಡ್ತಿದ್ದಾರೆ. ನಂಬರ್ 5, ಹಿರಿಯರನ್ನ ಪಕ್ಷದಲ್ಲಿ ಕಡೆಗಣನೆ ಮಾಡಲಾಗುತ್ತಿದೆ. ನಂಬರ್ 6, ವಿಜಯೇಂದ್ರ ವಿರುದ್ಧ ಭ್ರಷ್ಟಾಚಾರದ ಆರೋಪಗಳಿವೆ. ನಂಬರ್ 7,
ಆಪ್ತರಿಗೆ ಮಾತ್ರ ಪಕ್ಷದಲ್ಲಿ ಆದ್ಯತೆ ನೀಡಲಾಗುತ್ತಿದೆ. ನಂಬರ್ 8 ಪಕ್ಷನಿಷ್ಠರನ್ನು ವಿಜಯೇಂದ್ರ ಕಡೆಗಣಿಸುತ್ತಿದ್ದಾರೆ. ನಂಬರ್ 9 ವಿಜಯೇಂದ್ರ ಅಧಿಕಾರಕ್ಕೆ ಬ್ರೇಕ್ ಹಾಕಬೇಕು. ನಂಬರ್ 10 ರಾಜ್ಯಾಧ್ಯಕ್ಷರನ್ನು ಕೂಡಲೇ ಬದಲಾವಣೆ ಮಾಡಿ. ಹೀಗಂತ ನಾಯಕರ ಮುಂದೆ ಯತ್ನಾಳ್ ಟೀಮ್ ಆರೋಪಗಳ ಮಳೆಯನ್ನೇ ಸುರಿಸೋದಕ್ಕೆ ಸಜ್ಜಾಗಿ ನಿಂತಿದೆ. ತಮ್ಮ ವಿರುದ್ಧ ದೂರು ಕೊಟ್ಟಿರೋ ವಿಜಯೇಂದ್ರ ವಿರುದ್ಧವೇ ಪ್ರತಿ ದೂರು ಕೊಡುವ ಮೂಲಕ ವಿಜಯೇಂದ್ರಗೆ ತಿರುಗುಬಾಣ ಹೂಡೋದಕ್ಕೆ ಯತ್ನಾಳ್ ಟೀಮ್ ಮಾಸ್ಟರ್ ಪ್ಲಾನ್ ಮಾಡಿದೆ.